ಎಲ್ಲರಿಗೂ ಹಾಯ್. ಈಗ ಆಚೆ ವೆದರ್ ನೋಡಿದರೆ ಏನೂ ಚೆನ್ನಾಗಿಲ್ಲ. ಎಲ್ಲಿ ನೋಡಿದರೆ ಶೀತ, ನೆಗಡಿ, ಜ್ವರ ಥರ ಇದೆ. ಆ ಟೈಮಲ್ಲಿ ನುಗ್ಗೆ ಸೊಪ್ಪಲ್ಲಿ ಈ ಥರ ಉಪ್ಸಾರು ಮಾಡಿ ತಿನ್ನಿ, ಸಖತ್ತಾಗಿರುತ್ತೆ. ಹಾಗಾದರೆ ತಡ ಯಾಕೆ, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ನಾನು ನನ್ನ ಫ್ರೆಂಡ್ ಒಬ್ಬರಿಗೆ ನುಗ್ಗೆ ಸೊಪ್ಪು ಕೇಳಿದೆ. ಪಾಪ ಅವರು ಕೊಟ್ಟರು. ಎಷ್ಟು ಬೇಕು ಅಷ್ಟು ತಗೊಂಡು ಹೋಗ್ರಿ ಅಂತ ಅಂದರು. ತಗೊಂಬಂದು ಎಲ್ಲ ಸೋಸೋಕ್ಕೆ 1 ಗಂಟೆಯಿಂದ 2 ಗಂಟೆ ಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಎಳೆ ಕಡ್ಡಿ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬೇಯುತ್ತೆ. ತಿಂದಾಗಲೂ ನಾರು ಸಿಕ್ದಂಗೆ ಇರುತ್ತೆ, ಟೇಸ್ಟ್ ಇರುತ್ತೆ. ಈಗ ಉಪ್ಸಾರಿಗೆ ಬೇಕಾಗಿರೋ ಪದಾರ್ಥಗಳು ನೋಡೋಣ. ತೊಗರಿಬೇಳೆ, ನಾನು ಇಲ್ಲಿ ಸಣ್ಣ ತೊಗರಿಬೇಳೆ ಒಂದು ಅರ್ಧ ಕಪ್ಪು ತೊಗೊಂಡಿದ್ದೀನಿ. ದಪ್ಪದಾದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಹುಣಸೆ ಹಣ್ಣು, ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು 8 ಹಸಿರು ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಮೆಣಸು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಪಲ್ಯಕ್ಕೆ ಕಾಯಿ ತುರಿ ಸ್ವಲ್ಪ, ಕೊತ್ತಂಬರಿ ನಮಗೆ ಒಂದು 1/4 ಕಟ್ಟಾದರೆ ಸಾಕಾಗುತ್ತೆ. ಅದರ ಜೊತೆಗೆ ಮೀಡಿಯಮ್ ಸೈಜ್ ಟೊಮಾಟೊ 1. ಇಲ್ಲಿ ನಾನು ಪಲ್ಯಗೆ 2 ರೆಬ್ಬೆ ಕರಿಬೇವಿನ ಸೊಪ್ಪು, 3 ಒಣಮೆಣಸಿನ್ಕಾಯಿ, 4 ಹಸಿರು ಮೆಣಸಿನ್ಕಾಯಿ, ಒಂದು 3 ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಒಂದು 2 ಲೀಟ್ರ್ ನೀರು ಹಾಕಿ, ನಾವು ಬೇಳೆ ಸೊಪ್ಪೆಲ್ಲ ಬೇಯಿಸಬೇಕಲ್ಲ, ಅದಕ್ಕೋಸ್ಕರ 2 ಲೀಟ್ರ್ ನೀರು ಹಾಕಿ ಅದರಲ್ಲಿ ನಾವು ತಗೊಂಡಿರೋ ಬೇಳೆ ಒಂದ್ಸಲ ತೊಳೆದ್ಬಿಟ್ಟು ಹಾಕ್ಕೋಬೇಕು. ಹಾಕಾದ್ಮೇಲೆ ಒಂದ್ಸಲ ಚೆನ್ನಾಗಿ ಕಳಿಸ್ಕೊಳ್ಳಿ. ಕಳಿಸಾದ್ಮೇಲೆ ಇದರಲ್ಲಿ ಒಂದು ಟೊಮಾಟೊ ತೊಗೊಂಡಿದ್ದೀವಲ್ಲ, ಆ ಟೊಮಾಟೊ ಹಾಕ್ಕೊಂಡು ಅದರ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಆದರೆ ಈ ಟೈಮಲ್ಲಿ ಹಾಕಬೇಕು. ಒಣಮೆಣಸಿನ್ಕಾಯಿ ಆದರೆ ನೀವು ಡ್ರೈ ರೋಸ್ಟ್ ಮಾಡಿ ಚಟ್ನಿ ರುಬ್ಬಿದಾಗ ಹಾಕ್ಕೋಬೋದು. ಬೇಳೆ 2 ಕುದಿ ಬಂತು ಅಂದಮೇಲೆ ನುಗ್ಗೆ ಸೊಪ್ಪು ನಾವು ತೊಳೆದ್ಬಿಟ್ಟು ಹಾಕೋಬೇಕು. ಗಿಡ ಮೇಲೆ ಇರುತ್ತೆ, ಏನು ಗಲೀಜಿರಲ್ಲ ಅಂತ ಅಂದಮೇಲೆ ಏನಾರು ಸ್ವಲ್ಪ ಹುಳಪ್ಳ ಏನಾರು ಇರುತ್ತಲ್ಲ, ಕ್ಲೀನ್ ಮಾಡಿ ಒಂದ್ಸಲ ತೊಳೆದು ಹಾಕ್ಬಿಟ್ರೆ ನಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ಇನ್ನೊಂದೇನೆಂದರೆ, ನುಗ್ಗೆ ಸೊಪ್ಪು ಹಾಕಿದಾಗ ನೀವು ಹಾಕಿದ ಮೇಲೆ ಮುಚ್ಚಳ ಇಡಬೇಡಿ. ಮೇಲೆ ಮುಚ್ಚಳ ಇಟ್ಟರೆ ನಮಗೆ ಪಲ್ಯ ಸಾರು ಕಹಿ ಬರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ, ಓಕೆನಾ? ಮುಚ್ಚಳ ಯಾವುದೇ ಕಾರಣಕ್ಕೆ ಇಡಬೇಡಿ. ನಾನಿಲ್ಲಿ ಉಪ್ಪು 1.5 ಟೇಬಲ್ ಸ್ಪೂನ್ ಹಾಕಿ ಒಂದು ಕುದಿ ಬರೆಸ್ತಾ ಇದ್ದೀನಿ. ನೋಡಿ, ಟೊಮಾಟೊ ಚೆನ್ನಾಗಿ ಬೆಂದಾದ್ಮೇಲೆ ಸಿಪ್ಪೆ ಬಿಚ್ಕೊಳತ್ತಲ್ಲ, ನಮ್ಗೆ ಗೊತ್ತಾಗುತ್ತೆ ಟೊಮಾಟೊ ಬೆಂದಿದೆ ಅಂತ. ಟೊಮಾಟೊ ತೆಗೆದು ನಾವು ಹಾಕಿರೋ ಹಸಿರು ಮೆಣಸಿನ್ಕಾಯಿ ತೊಗೋಬೇಕು. ನೀವು ಹಸಿರು ಮೆಣಸಿನ್ಕಾಯಿ ಹಾಕಿದಾಗ ಎಷ್ಟು ಹಾಕ್ತಾಯಿದ್ರೆ ನೆನಪಿಟ್ಕೊಳ್ಳಿ. ಇಲ್ಲ ಅಂದರೆ ನಾವು ಹಾಕೋದು ಅಷ್ಟು ಸಿಗಲ್ಲ, ಯಾಕಂದರೆ ಅದರೊಳಗಡೆ ಸೇರ್ಕೊಳ್ಳುತ್ತೆ, ಕನ್ಫ್ಯೂಸ್ ಆಗುತ್ತೆ. ಸೊ ಹಾಕಿದಾಗ 8 10 ಎಷ್ಟೋ ಕೌಂಟ್ ಮಾಡಿ ಹಾಕಿ, ಆವಾಗ ಅಮ್ಮ ನಾವು ಹಾಕಿರೋ ಸಿಕ್ತು ಅಂತ ಖುಷಿ ಆಗುತ್ತೆ. ಬೇಳೆ ಇಲ್ಲಿ 50% ಕುದಿಬೇಕು. ಜಾಸ್ತಿ ನೀವು ಕುದಿಸ್ಬಿಟ್ರೆ ಒಂಥರ ಪಪ್ಪು ಥರ ಆಗಿಬಿಟ್ಟು ಪಲ್ಯ ಚೆನ್ನಾಗಿರಲ್ಲ. ಆಮೇಲೆ ಸೊಪ್ಪು ಅಷ್ಟೇ, ಜಾಸ್ತಿ ಕುದಿಯೋಕೆ ಬಿಡಬೇಡಿ. ಸೊಪ್ಪು ನಾವು ತಿಂದಾಗ ಸೊಪ್ಪು ತಿಂತಾ ಇದ್ವಿ ಅನ್ನೋ ಥರ ಇರಬೇಕು. ಜಾಸ್ತಿ ಕುದಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಪಲ್ಯ ಚೆನ್ನಾಗಿರಲ್ಲ. ನೋಡಿ, ಈ ಥರ ಬೇಳೆ ಸಿಗಬೇಕು, ಸೊಪ್ಪು ಸಿಗಬೇಕು ನಾವು ತಿಂದಾಗ. ಈ ನೀರು ಇದೆಯಲ್ಲ, ಸೋಸಿರೋ ನೀರಲ್ಲಿ ನೀವು ರಸಮ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಉಪ್ಸಾರು ಮಾಡಿದರೂ ಚೆನ್ನಾಗಿರುತ್ತೆ, ಬಸ್ಸಾರು ಮಾಡಿದರೂ ಚೆನ್ನಾಗಿರುತ್ತೆ. ನಾನಿವತ್ತು ಉಪ್ಸಾರು ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ ನಾವು ಬೇಯಿಸಿರೋ ಟೊಮಾಟೊ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಉಪ್ಪು, ನೆನೆ ಹಾಕಿರೋ ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಅದಾದಮೇಲೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ರಸ ಸೋಸಿ ಇಟ್ಟಿದ್ವಲ್ಲ, ಆ ರಸ ನೀರು ಹಾಕ್ಬಿಟ್ಟೆ ನಾವು ರುಬ್ಬಬೇಕು. ನೀರಿಗಿನ್ನ ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ನೈಸಾಗಿ ಚಟ್ನಿ ಥರ ರುಬ್ಕೊಂಡು ಬರಬೇಕು. ಈ ಚಟ್ನಿ ಪ್ರೆಗ್ನೆಂಟ್ ಇದ್ದವ್ರು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಅವಾಗ ತಿಂದು ನನಗೆ ಉಪ್ಸಾರು ರೂಢಿಯಾಗಿದೆ, ನಾನು ಪ್ರೆಗ್ನೆಂಟ್ ಇದ್ದಾಗ, ಓಕೆನಾ? ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ 1/4 ಟೇಬಲ್ ಸ್ಪೂನ್ ಹಾಕಿ ಚಟಪಟ ಆದಮೇಲೆ ಅದರಲ್ಲಿ ನಾವು ಹೆಚ್ಚಿರೋ ಈರುಳ್ಳಿ ಹಾಕೋಬೇಕು, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, 2 ರಿಂದ 3 ಒಣಮೆಣಸಿನ್ಕಾಯಿ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ತಿಂದಾಗ ಒಣಮೆಣಸಿನ್ಕಾಯಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತಿಂದಾಗ. ಈ ಥರ ಹಾಕಿ ಜಾಸ್ತಿ ನಾವು ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಬರಬಾರ್ದು. ಹಸಿ ಇದ್ದಾಗಲೇ ಅದರಲ್ಲಿ ನಾವು ಬಸ್ತಿರೋ ಸೊಪ್ಪು, ಬೇಳೆ ಹಾಕಬೇಕು. ಯಾವತ್ತೂ ನೋಡಿ, ಆ ಬೇಳೆನ 50% ಕುದಿಬೇಕು. ಜಾಸ್ತಿ ಬೆಂದುಬಿಟ್ರೆ ಪಪ್ಪು ಥರ ಆಗಿಬಿಡುತ್ತೆ. ಸೊಪ್ಪು ಜಾಸ್ತಿ ಬೆಂದುಬಿಟ್ರೆ ಮೆತ್ತಗೆ ಆಗುತ್ತೆ, ತಿಂದಾಗ ಚೆನ್ನಾಗಿರಲ್ಲ, ಪಲ್ಯ ತಿಂದಂಗೆ ಇರೋದಿಲ್ಲ. ಅದಾದಮೇಲೆ ಅದರಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ, ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗೆ ಈ ಥರ ಕಾಂಬಿನೇಷನ್ ಅಡುಗೆ ಮಾಡಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಈಗ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಬಿಸಿ ರಾಗಿ ಮುದ್ದೆ, 1-2 ವಡೆ ನನ್ನ ಹತ್ರ ಹಾಕ್ಕೊಂಡಿದ್ದೀನಿ, ಪಲ್ಯ, ಹಪ್ಪಳ, ಆಮೇಲೆ ಈರುಳ್ಳಿ, ಉಪ್ಪಿನಕಾಯಿ ಇದ್ರೆ ಹಾಕ್ಕೊಳ್ಳಿ. ಈ ವೆದರ್ಗೆ ಖಾರವಾಗಿ ಘಾಟಾಗಿ ಚೆನ್ನಾಗಿರುತ್ತೆ. ಒಂದು ಸೌಟು ರಸ ಹಾಕ್ಕೊಂಡು, ಒಂದು ಸ್ಪೂನ್ ಚಟ್ನಿ, ಉಪ್ಸಾರು, ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುದ್ದೆ ಅದ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ.